Hello everyone, welcome to Clear Biology classes. I am Manjunath. ನಾವು ಲಾಸ್ಟ್ ವಿಡಿಯೋದಲ್ಲಿ ಅರ್ಲಿ ಎಕ್ಸ್ಪೆರಿಮೆಂಟ್ಸಲ್ಲಿ ಬರುವಂತಹ ಜೋಸೆಫ್ ಪ್ರೀಸ್ಲಿ ಎಕ್ಸ್ಪೆರಿಮೆಂಟ್, ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದಾದ ನಂತರ ಜಾನ್ ಇಂಗೆನ್ ಹೌಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ, ರಿಮೈನಿಂಗ್ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದರಲ್ಲಿ ಥರ್ಡ್ ಎಕ್ಸ್ಪೆರಿಮೆಂಟ್ ಅಂತ ಬಂದರೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಒನ್ ಆಫ್ ದ ಸೈಂಟಿಸ್ಟ್, ದ ನೇಮ್ ಆಫ್ ದ ಸೈಂಟಿಸ್ಟ್ ಇನ್ ದ ಇಯರ್ ಆಫ್ 1854 ಒಬ್ಬ ಸೈಂಟಿಸ್ಟ್ ಬರ್ತಾರೆ. ದ ನೇಮ್ ಆಫ್ ದ ಸೈಂಟಿಸ್ಟ್ ಜೂಲಿಯಸ್ ವಾನ್ ಸ್ಯಾಕ್ಸ್. ಒನ್ ಆಫ್ ದ ಸೈಂಟಿಸ್ಟ್, ದ ನೇಮ್ ಆಫ್ ದ ಸೈಂಟಿಸ್ಟ್ ಜೂಲಿಯಸ್ ವಾನ್ ಸ್ಯಾಕ್ಸ್ ಅನ್ನುವಂಥ ಸೈಂಟಿಸ್ಟ್ ಬರ್ತಾರೆ. ಈ ಸೈಂಟಿಸ್ಟ್ ಏನು ಮಾಡ್ತಾರೆ ಅಂದರೆ, ಇವರು ಬೇಸ್ಡ್ ಆನ್ ಈ ಸ್ಟಡೀಸ್ ಅವರು ವರ್ಕ್ ಮಾಡಿರ್ತಾರೆ. ಆ ವರ್ಕ್ ಮೇಲ್ಗಡೆ ಒಂದು ಎವಿಡೆನ್ಸನ್ನು ಕೊಡ್ತಾರೆ. ಹಿ ಪ್ರೊವೈಡ್ ಒನ್ ಎವಿಡೆನ್ಸ್, ಒಂದು ಸಾಕ್ಷಿಯನ್ನು, ಒಂದು ಪುರಾವೆಯನ್ನು ಕೊಡ್ತಾರೆ. ಹಿ ಪ್ರೊವೈಡ್ ಎವಿಡೆನ್ಸ್ ಆರ್ ಎವಿಡೆನ್ಸ್ ಅಂದರೆ ಏನಿಲ್ಲಿ ಮೀನಿಂಗು ಪುರಾವೆ, ಒಂದು ಪುರಾವೆಯನ್ನು ಕೊಡ್ತಾರೆ, ಸಾಕ್ಷಿಯನ್ನು ಕೊಡ್ತಾರೆ. ಏನು ಸಾಕ್ಷಿಯನ್ನು, ಏನು ಪುರಾವೆಯನ್ನು ಕೊಡ್ತಾರೆ? ಯೂಶ್ವಲಿ ಏನಂತ ಹೇಳ್ತಾರೆ ಅವರು, ಪ್ಲ್ಯಾಂಟ್ಸ್ ಇರುತ್ತೆ, ಪ್ಲ್ಯಾಂಟ್ಸ್ ಏನು ಮಾಡ್ತವು ಅಂದರೆ ಗ್ರೋ ಆಗ್ತವೆ. ಪ್ಲ್ಯಾಂಟ್ಸ್ಗಳು ಜನರಲ್ ಆಗಿ ಗ್ರೋ ಆಗುತ್ತೆ. ಪ್ಲ್ಯಾಂಟ್ಸ್ಗಳು ಗ್ರೋ ಆಗ್ತಾ ಆಗ್ತಾ ಇವುಗಳ ದೇಹದಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ, ಪ್ಲ್ಯಾಂಟ್ಸ್ ಗ್ರೋ ಆ್ಯಂಡ್ ಡ್ಯೂರಿಂಗ್ ಗ್ರೋತ್ ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ಏನನ್ನು ಪ್ರೊಡಕ್ಷನ್ ಮಾಡ್ತವೆ, ಗ್ಲೂಕೋಸನ್ನು ಪ್ರೊಡಕ್ಷನ್ ಮಾಡ್ತವೆ ಅನ್ನೋದನ್ನು ಹೇಳಿದರು. ಅಂದರೆ 1854 ಜನರಿಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಎಷ್ಟೋ ಜನ ಈ ಒಂದು ಫೋಟೋಸಿಂಥಸಿಸ್ ಬಗ್ಗೆ, ಅದರಲ್ಲಿ ಫುಡ್ ಯಾವ ರೂಪದಲ್ಲಿ ಫಾರ್ಮೇಷನ್ ಆಗುತ್ತೆ, ಆಹಾರ ಯಾವ ರೂಪದಲ್ಲಿ ಫಾರ್ಮೇಷನ್ ಆಗುತ್ತೆ, ಅದು ಯಾರಿಗೂ ಗೊತ್ತಿರಲಿಲ್ಲ. ಪ್ಲ್ಯಾಂಟ್ಸ್ಗಳು ಬೆಳೀತಾ ಬೆಳೀತಾ ಅವುಗಳ ದೇಹದಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ, ಗ್ಲೂಕೋಸ್ ಪ್ರೊಡಕ್ಷನ್ ಆಗುತ್ತೆ. ಈ ಗ್ಲೂಕೋಸ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಗ್ಲೂಕೋಸ್ ಪ್ರೊಡ್ಯೂಸ್ಡ್ ಇನ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಇದು, ಪ್ರೊಡ್ಯೂಸ್ಡ್ ಇನ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಏನಿದು ಗ್ರೀನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್? ಆಸ್ ವಿ ಆಲ್ರೆಡಿ ನೋ ದಟ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಈಸ್ ನಥಿಂಗ್ ಬಟ್ ಲೀಫ್. ಗ್ರೀನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಂದರೆ ಯಾವುದು? ಲೀಫ್. ಲೀಫಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಯಾಕೆ ಲೀಫಲ್ಲಿ ಪ್ರೊಡಕ್ಷನ್ ಆಗುತ್ತೆ? ಬಿಕಾಸ್ ಲೀಫಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಲೀಫ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಇನ್ ದ ಲೀಫ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ, ಕ್ಲೋರೋಪ್ಲಾಸ್ಟಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ದ ನೇಮ್ ಆಫ್ ದ ಪಿಗ್ಮೆಂಟ್ ಈಸ್ ಕಾಲ್ಡ್ ಆಸ್ ಕ್ಲೋರೋಫಿಲ್ ಅನ್ನುವಂಥ ಪಿಗ್ಮೆಂಟ್ ಇರುತ್ತೆ. ಕ್ಲೋರೋಫಿಲ್ ಅನ್ನುವಂಥ ಪಿಗ್ಮೆಂಟ್ ಇರುತ್ತೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ ಕ್ಲೋರೋಫಿಲ್, ಈ ಕ್ಲೋರೋಫಿಲ್ ಇರೋ ಕಾರಣದಿಂದನೇ ಇದರ ದೇಹದ ಒಳಗಡೆ ಏನು ಪ್ರೊಡಕ್ಷನ್ ಆಗುತ್ತೆ, ಗ್ಲೂಕೋಸ್ ಪ್ರೊಡಕ್ಷನ್ ಆಗುತ್ತೆ. ಬಟ್ ಈ ಗ್ಲೂಕೋಸ್ ಏನಾಗಿ ಸ್ಟೋರ್ಡ್ ಆಗುತ್ತೆ, ಗ್ಲೂಕೋಸ್ ಪ್ರೊಡಕ್ಷನ್ ಆಗುತ್ತೆ, ಬಟ್ ಗ್ಲೂಕೋಸ್ ಏನಾಗಿ ಸ್ಟೋರ್ಡ್ ಆಗುತ್ತೆ, ಗ್ಲೂಕೋಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್, ಯಾವ ಒಂದು ಫಾರ್ಮಲ್ಲಿ ಇದು ಸ್ಟೋರ್ಡ್ ಆಗುತ್ತೆ, ಸ್ಟೋರ್ಡ್ ಇನ್ ದ ಫಾರ್ಮ್ ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ಡ್ ಆಗುತ್ತೆ. ಈ ಒಂದು ಎವಿಡೆನ್ಸನ್ನು ಕೊಟ್ಟಂಥ ಸೈಂಟಿಸ್ಟ್ ಯಾರು ಅಂದರೆ, ದ ನೇಮ್ ಆಫ್ ದ ಸೈಂಟಿಸ್ಟ್ ಜೂಲಿಯಸ್ ವಾನ್ ಸ್ಯಾಕ್ಸ್. ಇವ್ರು ಏನು ಹೇಳ್ತಾರೆ, ಒಂದು ಗ್ರೀನ್ ಪ್ಲ್ಯಾಂಟ್ ಇರುತ್ತೆ. ಗ್ರೀನ್ ಪ್ಲ್ಯಾಂಟಲ್ಲಿ ಗ್ರೀನ್ ಪಾರ್ಟ್ ಇರುತ್ತೆ. ದ ಗ್ರೀನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಈಸ್ ಕಾಲ್ಡ್ ಆಸ್ ಲೀಫ್. ಈ ಲೀಫ್ ಒಳಗಡೆ, ಇದೇ ಲೀಫ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ, ಇನ್ಸೈಡ್ ದ ಲೀಫ್, ದಿಸ್ ಈಸ್ ದ ಲೀಫ್. ಈ ಲೀಫ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ, ಒಂದು ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ದಟ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್, ಆ ಸ್ಪೆಷಲೈಸ್ಡ್ ಸ್ಟ್ರಕ್ಚರನ್ನು ನಾವೇನಂತ ಕರಿತೀವಿ ಅಂದರೆ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಯೂಶ್ವಲಿ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್, ದಟ್ ಈಸ್ ಕಾಲ್ಡ್ ಆಸ್ ಕ್ಲೋರೋಪ್ಲಾಸ್ಟ್, which is the main site of photosynthesis ಅಂದರೆ chloroplast. Remember, chloroplast is the main site of photosynthesis.
ಈ ಕ್ಲೋರೋಪ್ಲಾಸ್ಟಲ್ಲೇ ಫೋಟೋಸಿಂಥಸಿಸ್ ನಡೆಯೋದು. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಏನಿರುತ್ತೆ, ಗ್ರೂಪ್ ಆಫ್ ಸ್ಟ್ರಕ್ಚರ್ಸ್ ಇರುತ್ತೆ. ಈ ಗ್ರೂಪ್ ಆಫ್ ಸ್ಟ್ರಕ್ಚರ್ಸ್ನ ನಾವೇನಂತ ಕರಿತೀವಿ ಅಂದರೆ ಥೈಲಕಾಯ್ಡ್ಸ್. ಒಂದಿದ್ರೆ ಥೈಲಕಾಯ್ಡ್ ಅಂತ ಕರಿತೀವಿ. ದಿಸ್ ಸಿಂಗಲ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಎ ಥೈಲಕಾಯ್ಡ್. ಬಟ್ ಗ್ರೂಪ್ ಆಫ್ ಥೈಲಕಾಯ್ಡ್ಸ್ನ ನಾವೇನಂತ ಕರಿತೀವಿ ಅಂದರೆ ಗ್ರಾನಾ ಅಂತ ಕರಿತೀವಿ. ಗ್ರೂಪ್ ಆಫ್ ಥೈಲಕಾಯ್ಡ್ಸ್ ಇಸ್ ಕಾಲ್ಡ್ ಎಸ್ ಗ್ರಾನಾ. ಗ್ರಾನಮ್ ಅಂದರೆ ಸಿಂಗ್ಯುಲರ್ ಆ್ಯಂಡ್ ಗ್ರಾನಾ ಅಂದರೆ ಪ್ಲೂರಲ್. ಈ ಗ್ರಾನಾಗಳ ಮೇಲೆ ಏನು ಪ್ರೆಸೆಂಟ್ ಇರುತ್ತೆ, ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ದಿಸ್ ನೇಮ್ ಆಫ್ ದ ಪಿಗ್ಮೆಂಟ್ ಈಸ್ ಕಾಲ್ಡ್ ಆಸ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಅನ್ನೋದು ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಸರಿ, ಒನ್ ಮೋರ್ ಟೈಮ್. ಲೀಫ್ ಒಳಗಡೆ ಏನಿರುತ್ತೆ ಅಂದರೆ, ಲೀಫ್ ಈಸ್ ಅ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್. ಈ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟಲ್ಲಿ ಈ ಗ್ರೀನ್ ಲೀಫ್ ಒಳಗಡೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಸ್ಪೆಷಲೈಸ್ ಸ್ಟ್ರಕ್ಚರ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಒಳಗಡೆ ಏನಿರುತ್ತೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಕ್ಲೋರೋಫಿಲ್ ಪಿಗ್ಮೆಂಟ್ ಎಲ್ಲಿರುತ್ತೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಈ ಗ್ರಾನಾ ಮೇಲ್ಗಡೆ ಇರುತ್ತೆ. ಗ್ರಾನಾ ಅಂದರೆ ಏನು, ಗ್ರೂಪ್ ಆಫ್ ಥೈಲಕಾಯ್ಡ್ಸ್. ಒಂದೇ ಇದ್ದರೆ, ಸಿಂಗಲ್ ಸ್ಟ್ರಕ್ಚರ್ ಇದ್ದರೆ, ಸಪೋಸ್ ಇಫ್ ಐ ಟುಕ್ ದಿಸ್ ಒನ್ ಸ್ಟ್ರಕ್ಚರ್, ಇದು ಒಂದು ಸ್ಟ್ರಕ್ಚರ್ನ ನಾವು ಏನಂತ ಕರಿತೀವಿ ಅಂದರೆ ಥೈಲಕಾಯ್ಡ್ ಅಂತ ಕರಿತೀವಿ. ಈ ಥೈಲಕಾಯ್ಡ್ ಮೇಲ್ಗಡೆ ಏನಿರುತ್ತೆ, ಕ್ಲೋರೋಫಿಲ್ ಇರುತ್ತೆ. ಈ ಕ್ಲೋರೋಫಿಲ್ ಇರೋದ್ರಿಂದ ಈ ಲೀಫ್ ಏನು ಮಾಡುತ್ತೆ, ಫೋಟೋಸಿಂಥಸಿಸ್ ಅನ್ನು ಮಾಡುತ್ತೆ. ಆಸ್ ವಿ ಆರ್ ಆಲ್ರೆಡಿ ನೋ ದಟ್ ಕ್ಲೋರೋಫಿಲ್ ಈಸ್ ದ ಮೇನ್ ಪಿಗ್ಮೆಂಟ್ ಫಾರ್ ಫೋಟೋಸಿಂಥಸಿಸ್. ಸೊ ಹಾಗಾಗಿ ಇಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಫೋಟೋಸಿಂಥಸಿಸ್ ನಡೆದು ಇಲ್ಲಿ ಏನು ಸಿಂಥಸಿಸ್ ಆಗುತ್ತೆ, ಗ್ಲೂಕೋಸ್ ಸಿಂಥಸಿಸ್ ಆಗುತ್ತೆ. ಏನು ಸಿಂಥಸಿಸ್ ಆಗುತ್ತೆ, ಗ್ಲೂಕೋಸ್. ಹೌದಾ, ಪ್ಲಾಂಟ್ಸ್ ಇರುತ್ತೆ, ಪ್ಲಾಂಟ್ಸ್ ಗ್ರೋ ಆಗುತ್ತೆ. ಪ್ಲಾಂಟ್ಸ್ ಗ್ರೋ ಆದಾಗ ಪ್ಲಾಂಟ್ಸಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ, ಗ್ಲೂಕೋಸ್. ಪ್ಲಾಂಟ್ಸ್ ಗ್ರೋ ಆದಮೇಲೆ ಏನು ಪ್ರೊಡಕ್ಷನ್ ಆಗುತ್ತೆ, ಗ್ಲೂಕೋಸ್. ಬಟ್ ಗ್ಲೂಕೋಸ್ ಯಾವ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ ಅಂತ ನಾವು ಹೇಳಿದ್ವಿ, ಗ್ಲೂಕೋಸ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಇದೇ ಕ್ಲೋರೋಪ್ಲಾಸ್ಟಲ್ಲಿ ಯಾವ ಫಾರ್ಮಲ್ಲಿ ಸ್ಟೋರ್ಡ್ ಆಗುತ್ತೆ, ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಎಲ್ಲಿ ಸ್ಟಾರ್ಚ್ ಸ್ಟೋರ್ಡ್ ಆಗಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್ ಒಳಗಡೆ ಸ್ಟಾರ್ಚ್ ಸ್ಟೋರ್ ಆಗುತ್ತೆ. ದಿಸ್ ಈಸ್ ದ ಜೂಲಿಯಸ್ ವಾನ್ ಸ್ಯಾಕ್ಸ್ ಎವಿಡೆನ್ಸ್. ಕ್ಲಿಯರ್? Another one is experiment number 3. ಇಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 3 ಅಂತ ಯಾಕೆ ಅಂದರೆ, ಫಸ್ಟ್ ಎಕ್ಸ್ಪೆರಿಮೆಂಟ್ ಜೋಸೆಫ್ ಪ್ರೀಸ್ಲಿ ಅವರು ಮಾಡಿದ್ದು, ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಜಾನ್ ಇಂಗೆನ್ ಹೌಸ್ ಅವ್ರು ಮಾಡಿರೋದು. ಬಟ್ ಥರ್ಡ್ ಎಕ್ಸ್ಪೆರಿಮೆಂಟ್ ಜೂಲಿಯಸ್ ವಾನ್ ಸ್ಯಾಕ್ಸ್ ಯಾವುದೇ ರೀತಿ ಎಕ್ಸ್ಪೆರಿಮೆಂಟನ್ನು ಮಾಡಿಲ್ಲ. ಹಾಗಾಗಿ ದ ನಂಬರಿಂಗ್ ಎಕ್ಸ್ಪೆರಿಮೆಂಟ್ ನಂಬರ್ 3. ಎಕ್ಸ್ಪೆರಿಮೆಂಟ್ ನಂಬರ್ 3, ಈ ಎಕ್ಸ್ಪೆರಿಮೆಂಟನ್ನು ಇದನ್ನು ಪ್ರಿಸಮ್ ಎಕ್ಸ್ಪೀರಿಮೆಂಟ್ ಅಂತಲೂ ನಾವು ಕರಿಬೋದು. ಈ ಎಕ್ಸ್ಪೆರಿಮೆಂಟನ್ನು ಮಾಡಿದಂಥ ಸೈಂಟಿಸ್ಟ್ ಯಾರು, TW ಎಂಗಲ್ಮೆನ್ ಅನ್ನುವಂಥ ಸೈಂಟಿಸ್ಟ್. ಇವರ ಅವಧಿ ಬಂದ್ಬಿಟ್ಟು 1843ರಿಂದ 1909. ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಲಿಸನ್ ಹಿಯರ್ ಕೇರ್ಫುಲಿ. ಏನಿದೆ ಇದ್ರ ಒಳಗಡೆ, ಇವರು ಈ ಎಕ್ಸ್ಪೆರಿಮೆಂಟಿಗೋಸ್ಕರ ಏನನ್ನು ಬಳಸ್ಕೊಳ್ತಾರೆ, ದಿಸ್ ಈಸ್ ಕಾಲ್ಡ್ ಆ್ಯಸ್, ಏನನ್ನು ಯೂಸ್ ಮಾಡ್ತಾರೆ ಅಂದರೆ ಒಂದು ಪ್ರಿಸಮನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಪ್ರಿಸಮ್. ಪ್ರಿಸಮ್ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿದೆ. ದ ನೇಚರ್ ಆಫ್ ದ ಪ್ರಿಸಮ್ ಈಸ್ ಟು ಸ್ಕ್ಯಾಟರ್ ದ ಲೈಟ್ಸ್. ವೆನ್ ವಿ ಇನ್ಸಿಡೆಂಟ್ ಅ ಲೈಟ್, ಯಾವಾಗ ನಾವು ಒಂದು ಲೈಟನ್ನು, ಒಂದು ವೈಟ್ ಲೈಟನ್ನು ಇದ್ರ ಮೇಲ್ಗಡೆ ನಾವು ಹಾಕ್ತೀವೋ, ಇದು ಏನು ಮಾಡುತ್ತೆ, ಆ ಲೈಟನ್ನು 7 ಕಲರ್ಸ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಸೊ ಇಲ್ಲೂ ಕೂಡ ಏನನ್ನು ಬಳಸ್ಕೊಳ್ತಾರೆ, ಒಂದು ಪ್ರಿಸಮನ್ನು ಬಳಸ್ತಾರೆ. ಪ್ರಿಸಮ್ ಜೊತೆಗೆ ಏನನ್ನು ಬಳಸ್ತಾರೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಫಿಲಾಮೆಂಟಸ್ ಅಲ್ಗೆ. ಫಿಲಾಮೆಂಟಸ್ ಅಲ್ಗೆ, ದ ನೇಮ್ ಆಫ್ ದ ಫಿಲಾಮೆಂಟಸ್ ಅಲ್ಗೆ ಕ್ಲಾಡೋಫೋರಾ. ಒಂದು ಅಲ್ಗೆಯನ್ನು ಬಳಸ್ತಾರೆ. ದ ನೇಮ್ ಆಫ್ ದ ಅಲ್ಗೆ ಈಸ್ ಕಾಲ್ಡ್ ಕ್ಲಾಡೋಫೋರಾ ಅನ್ನುವಂಥ ಅಲ್ಗೆನ ಬಳಸ್ತಾರೆ, ವಿಚ್ ಈಸ್ ಗ್ರೀನ್ ಅಲ್ಗೆ, ವಿಚ್ ಈಸ್ ಫೋಟೋಸಿಂಥೆಟಿಕ್ ಅಲ್ಗೆ. ಇದನ್ನು ಯಾವ ಅಲ್ಗೆ ಅಂತ ಕರಿತೀವಿ ಅಂದರೆ ಫೋಟೋಸಿಂಥೆಟಿಕ್ ಅಲ್ಗೆ. ಗ್ರೀನ್ ಅಲ್ಗೆ, ಫೋಟೋಸಿಂಥೆಟಿಕ್ ಅಲ್ಗೆ. ದಿಸ್ ಈಸ್ ಫೋಟೋಸಿಂಥೆಟಿಕ್ ಅಲ್ಗೆ. ಈ ಒಂದು ಅಲ್ಗೆಯನ್ನು ಬಳಸ್ಕೊಳ್ತಾರೆ. ಏನು ಮಾಡ್ತಾರೆ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ, ಇದರಲ್ಲಿ ಏನು ಮಾಡ್ತಾರೆ, ಒಂದು ವೈಟ್ ಲೈಟನ್ನು ಇದ್ರ ಮುಖಾಂತರ ಲೈಕ್ ಇನ್ಸಿಡೆಂಟನ್ನು ಮಾಡ್ತಾರೆ.
ಇಮ್ಯಾಜಿನ್ ದಿಸ್ ಈಸ್ ದ ವೈಟ್ ಲೈಟ್. ಒಂದು ವೈಟ್ ಲೈಟನ್ನು ಇದ್ರ ಮುಖಾಂತರ ಪ್ರಿಸಮ್ ಮುಖಾಂತರ ಬಿಡ್ತಾರೆ. ಪ್ರಿಸಮ್ ಮುಖಾಂತರ ಬಿಟ್ಟಾಗ ದಿಸ್ ಈಸ್ ಇನ್ಸಿಡೆಂಟ್ ಲೈಟ್, ವೈಟ್ ಲೈಟ್. ದಿಸ್ ಈಸ್ ಇನ್ಸಿಡೆಂಟ್ ಲೈಟ್, ವೈಟ್ ಲೈಟನ್ನು ಇದ್ರ ಮುಖಾಂತರ ಬಿಡ್ತಾರೆ. ಈಗ ಈ ವೈಟ್ ಲೈಟ್ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್ ಟು ದಿಸ್ ವೈಟ್ ಲೈಟ್? ವೈಟ್ ಲೈಟ್ splits into 7 different colors. This is one color, this is one color, here one, here one, here one, here one, here one. It splits into 7 colors. What are those 7 colors? As we already know that VIBGYOR. ಯಾವ ಕಲರ್ ನೋಡ್ತೀವಿ ನಾವು? VIBGYOR, ರೇನ್ಬೋದಲ್ಲಿರುವಂಥ ಕಲರ್ಸ್. ಈ ನೀವು VIBGYOR ಅಂದರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಈ ಎಲ್ಲ ಲೈಟ್ಸ್ಗಳನ್ನು ಯಾವುದರ ಮೇಲ್ಗಡೆ ಇವುಗಳನ್ನು ಇನ್ಸಿಡೆಂಟ್ ಮಾಡ್ತಾರೆ, ಯಾವ ಒಂದು ಆರ್ಗ್ಯಾನಿಸಮ್ ಮೇಲ್ಗಡೆ ಈ ಲೈಟ್ ಎಲ್ಲ ಸ್ಕ್ಯಾಟರ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಅ ಸ್ಕ್ಯಾಟರಿಂಗ್ ಆಫ್ ಲೈಟ್. ಲೈಟ್ ಸ್ಕ್ಯಾಟರ್ ಆಯಿತು. ಸ್ಕ್ಯಾಟರ್ ಅಂದರೆ ಲೈಟ್ ಹರಡ್ತು. ಯಾವುದ್ರ ಮೇಲ್ಗಡೆ ಬಿತ್ತು ಈಗ ಲೈಟು ಅಂದರೆ ಈ ಒಂದು ಕ್ಲಾಡೋಫೋರಾ ಮೇಲ್ಗಡೆ ಬಿತ್ತು. ಕ್ಲಾಡೋಫೋರಾ ಜೊತೆಗೆ ಇಲ್ಲಿ ಏನನ್ನು ಇಟ್ಟಿರ್ತಾರೆ ಅಂದರೆ ದೇ ಯೂಸ್ ಒನ್ ಆಫ್ ದ ಆರ್ಗ್ಯಾನಿಸಮ್ಸ್, ಮತ್ತೊಂದು ಆರ್ಗ್ಯಾನಿಸಮನ್ನು ಯೂಸ್ ಮಾಡ್ತಾರೆ. ದೇ ಯೂಸ್ ಎನದರ್ ಆರ್ಗ್ಯಾನಿಸಮ್. ಯಾವ ಆರ್ಗ್ಯಾನಿಸಮನ್ನು ಬಳಸ್ಕೊಳ್ತಾರೆ ಇದಕ್ಕೋಸ್ಕರ ಅಂದರೆ ದೇ ಯೂಸ್ ಎನದರ್ ಆರ್ಗ್ಯಾನಿಸಮ್. ದ ನೇಮ್ ಆಫ್ ದ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಆಸ್ ಏರೋಬಿಕ್ ಬ್ಯಾಕ್ಟೀರಿಯಾ. ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಕೂಡ ಈ ಒಂದು ಎಕ್ಸ್ಪಿರಿಮೆಂಟಲ್ಲಿ ಬಳಸ್ಕೊಳ್ತಾರೆ. ಏರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಏನು? ದೇ ಲಿವ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇದ್ದಾಗ ಬದುಕ್ತವೆ. ಬ್ಯಾಕ್ಟೀರಿಯಾದಲ್ಲಿ 2 ಥರ ನೋಡ್ತೀವಿ, ಏರೋಬಿಕ್ ಬ್ಯಾಕ್ಟೀರಿಯಾ, ಆ್ಯನರೋಬಿಕ್ ಬ್ಯಾಕ್ಟೀರಿಯಾ. ಇಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾರೆ. ದೇ ವಾಂಟ್ ಟು ಲಿವ್ ವಿತ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಈ ಬ್ಯಾಕ್ಟೀರಿಯಾಗಳನ್ನು ಈ ಒಂದು ಅಲ್ಗೆಗಳ ಮುಂದೆ ಇಟ್ಟಿರ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಸಸ್ಪೆನ್ಷನ್, ಬ್ಯಾಕ್ಟೀರಿಯಲ್ ಸಸ್ಪೆನ್ಷನ್, ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್? ಯಾವಾಗ ಸನ್ಲೈಟ್ ಅಥವಾ ಈ ವೈಟ್ ಲೈಟ್ ಈ ಒಂದು ಅಲ್ಗೆಗಳ ಮೇಲೆ ಬೀಳುತ್ತೋ, ಅಲ್ಗೆ ಏನು ಮಾಡುತ್ತೆ? ವಾಟ್ ವಿಲ್ ಹ್ಯಾಪನ್ ಟು ದ ಅಲ್ಗೆ ಏನು ಮಾಡುತ್ತೆ? ಇಟ್ ಸ್ಟಾರ್ಟ್ಸ್ ಟು ಡೂ ಫೋಟೋಸಿಂಥಸಿಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಫೋಟೋಸಿಂಥಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ, ಈಗ ಈ ಒಂದು ರೀಜನ್ನಲ್ಲಿ, ಇನ್ ದಿಸ್ ರೀಜನ್, ಈ ಬ್ಯಾಕ್ಟೀರಿಯಾಗಳ ಬಂದು ಏನಾಗುತ್ತೆ, ಇದರ ಮೇಲ್ಗಡೆ ಕೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ. ಬ್ಯಾಕ್ಟೀರಿಯಲ್ ಸಸ್ಪೆನ್ಷನ್ ಅಕ್ಯುಮುಲೇಟ್ ಹಿಯರ್. ಇಲ್ಲಿ ಬ್ಯಾಕ್ಟೀರಿಯಲ್ ಸಸ್ಪೆನ್ಷನ್ ಏನಾಯಿತು, ಬಂದು ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲೂ ಕೂಡ ಏನಾಯಿತು, ಬ್ಯಾಕ್ಟೀರಿಯಾಗಳ ಬಂದು ಅಕ್ಯುಮುಲೇಟ್ ಆದವು. ಹಿಯರ್ ಆಲ್ಸೋ ಬ್ಯಾಕ್ಟೀರಿಯಾ ಅಕ್ಯುಮುಲೇಟೆಡ್. ಇಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಅಕ್ಯುಮುಲೇಟ್, ಇಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಅಕ್ಯುಮುಲೇಟ್ ಆಗ್ತಾ ಬಂತು. ಇಲ್ಲೂ ಕೂಡ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಅಕ್ಯುಮುಲೇಟ್ ಆಗ್ತಾ ಬಂದು. ಸೊ ಈ ರೀತಿ ಬ್ಯಾಕ್ಟೀರಿಯಾಗಳು ಏನಾಗ್ತವಂದರೆ ಆ ಅಲ್ಗೆಗಳ ಮೇಲೆ ಅಕ್ಯುಮುಲೇಟ್ ಆಗುತ್ತೆ. ಯಾಕೆ ಈ ರೀತಿ ಅಕ್ಯುಮುಲೇಟ್ ಆಗುತ್ತೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಏನಾಗುತ್ತೆ, ಯಾಕೆ ಈ ಒಂದು ಅಲ್ಗೆಗಳ ಮೇಲೆ ಬ್ಯಾಕ್ಟೀರಿಯಾಗಳು ಬಂದು ಅಕ್ಯುಮುಲೇಟ್ ಆಗುತ್ತೆ? ವೈ ಬ್ಯಾಕ್ಟೀರಿಯಾ ಕಮ್ಸ್ ಆ್ಯಂಡ್ ಅಕ್ಯುಮುಲೇಟ್ ಆನ್ ದ ಸರ್ಫೇಸ್ ಆಫ್ ಕ್ಲಾಡೋಫೋರಾ? ಕ್ಲಾಡೋಫೋರಾ ಈಸ್ ಅ ಫೋಟೋಸಿಂಥೆಟಿಕ್ ಅಲ್ಗೆ. ಯಾವಾಗ ಲೈಟ್ ಕ್ಲಾಡೋಫೋರಾ ಮೇಲ್ಗಡೆ ಬೀಳುತ್ತೋ, ಕ್ಲಾಡೋಫೋರಾ ಏನು ಮಾಡುತ್ತೆ, ಫೋಟೋಸಿಂಥಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫೋಟೋಸಿಂಥಸಿಸ್ ಮಾಡಬೇಕಾದ್ರೆ ಬೈ ಪ್ರಾಡಕ್ಟ್ ಏನು ರಿಲೀಸ್ ಆಗುತ್ತೆ? ಆಕ್ಸಿಜನ್ ರಿಲೀಸ್ಡ್ ಆಸ್ ಅ ಬೈ ಪ್ರಾಡಕ್ಟ್. ಆಕ್ಸಿಜನ್ ಏನಾಗುತ್ತೆ, ಇಟ್ ರಿಲೀಸ್ಡ್ ಆಸ್ ಅ ಬೈ ಪ್ರಾಡಕ್ಟ್. ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೆ. ಯಾವಾಗ ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೋ, ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಇವು ಏರೋಬಿಕ್ ಬ್ಯಾಕ್ಟೀರಿಯಾಗಳಿಗೆ ಆಕ್ಸಿಜನ್ ಬೇಕು. ಇಲ್ಲಿಂದ ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಬ್ಯಾಕ್ಟೀರಿಯಾಗಳು ಬಂದು ಏನಾದವು, ಕ್ಲಾಡೋಫೋರಾ ಮೇಲ್ಗಡೆ ಅಕ್ಯುಮುಲೇಟ್ ಆದವು, ಬಂದು ಸೇರಿದವು. ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವ ಒಂದು ಲೈಟಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗಿದವು ಬ್ಯಾಕ್ಟೀರಿಯಾ. ಮೊದಲಿಗೆ ಅಕ್ಯುಮುಲೇಟ್ ಆಗಿದ್ದು ಎಲ್ಲಿ ಅಂದರೆ ರೆಡ್ ಕಲರಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗಿದೆ.
ಮತ್ತೆಲ್ಲಿ ಅಕ್ಯುಮುಲೇಟ್ ಆಗಿದೆ, ಬ್ಲೂ ಕಲರಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗಿದೆ, ರೆಡ್ ಆ್ಯಂಡ್ ಬ್ಲೂ ಕಲರ್. ಬಟ್ ಯಾವ ಒಂದು ಕಲರಲ್ಲಿ ಬಹಳ ಕಡಿಮೆ ಬ್ಯಾಕ್ಟೀರಿಯಾಗಳು ಅಕ್ಯುಮುಲೇಟ್ ಆಗಿದವು ಅಂದರೆ ಯಾವ ಕಲರಲ್ಲಿ ಅಕ್ಯುಮುಲೇಟ್ ಆಗಿದವು, ಗ್ರೀನ್ ಕಲರ್. ಇದರಿಂದ ನಮಗೆ ಅರ್ಥ ಆಗೋದೇನು ಅಂದರೆ ಸನ್ಲೈಟ್ ಆಗಬೇಕಾದ್ರೆ ಅಥವಾ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಸನ್ಲೈಟ್ ಎಬ್ಸಾರ್ಬ್ ಆಗತ್ತೆ. ಸನ್ಲೈಟಲ್ಲಿ ಒಂದೇ ಕಲರ್ ಇರಲ್ಲ, 7 ಕಲರ್ಗಳೇ ಇರ್ತವೆ, 7 ಬಣ್ಣಗಳಿರ್ತವೆ. 7 ಬಣ್ಣಗಳಲ್ಲಿ ಯಾವ ಬಣ್ಣದಲ್ಲಿ ಜಾಸ್ತಿ ಫೋಟೋಸಿಂಥಸಿಸ್ ನಡೆಯುತ್ತೆ, 2 ಬಣ್ಣಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಒಂದು ರೆಡ್ ಕಲರ್ದಲ್ಲಿ, ಇನ್ನು ಒಂದು ಬ್ಲೂ ಕಲರ್. ಬಟ್ ಬಹಳ ಕಡಿಮೆ ಪ್ರಮಾಣದಲ್ಲಿ ನಡೆಯುವುದು, ವೆರಿ ನೆಗ್ಲಿಜೆನ್ಸ್ ಅಂದರೆ ಗ್ರೀನ್. ಯಾಕೆ ನಾವೆಲ್ಲ ಅನ್ಕೋಬೋದು ಗ್ರೀನ್ ಲೀಫು ಗ್ರೀನ್ ಇರುತ್ತೆ, ಪ್ಲ್ಯಾಂಟು ಗ್ರೀನ್ ಇರುತ್ತೆ, ಗ್ರೀನ್ ಪ್ಲ್ಯಾಂಟಲ್ಲಿ ಜಾಸ್ತಿ ಫೋಟೋಸಿಂಥಸಿಸ್ ಆಗುತ್ತೆ. ನಾಟ್ ಲೈಕ್ ದ್ಯಾಟ್. ಇಲ್ಲಿ ಏನಾಗುತ್ತೆ ಅಂದರೆ ಗ್ರೀನ್ ಕಲರ್, ಈ ಬಾಡಿ ಪಾರ್ಟ್ ಗ್ರೀನ್ ಇರುತ್ತೆ, ಲೀಫ್ಗಳು ಗ್ರೀನ್ ಇರ್ತವೆ, ಗ್ರೀನ್ ಕಲರ್ ರಿಫ್ಲೆಕ್ಟ್ ಗ್ರೀನ್ ಕಲರ್. ಸೊ ಹಾಗಾಗಿ ವೆರಿ ಲೀಸ್ಟ್ ಭಾಳ ಕಡಿಮೆ ಫೋಟೋಸಿಂಥಸಿಸ್ ಆಗೋದು, ಆರ್ ನೆಗ್ಲಿಜಿಬಲ್ ಬಹಳ ಕಡಿಮೆ, ನೆಗ್ಲಿಜಿಬಲ್ ಬಹಳ ಕಡಿಮೆ ಫೋಟೋಸಿಂಥಸಿಸ್ ನಡೆಯೋದು ಎಲ್ಲಿ ಅಂದರೆ ಗ್ರೀನ್ ಕಲರಲ್ಲಿ. ಜಾಸ್ತಿ ನಡೆಯೋದು ಎಲ್ಲಿ ಅಂದರೆ ಬ್ಲೂ, ಬ್ಲೂಗಿಂತ ಸ್ವಲ್ಪ ಕಮ್ಮಿ ನಡೆಯೋದು ಎಲ್ಲಿ ಅಂದರೆ ರೆಡ್. ಸೊ ದಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಇನ್ ಬ್ಲೂ ಕಲರ್ more photosynthesis takes place. Blue is more than, here more photosynthesis, ಇದಕ್ಕಿಂತ ಸ್ವಲ್ಪ ಕಮ್ಮಿ ಎಲ್ಲಿ ಅಂದರೆ ರೆಡ್ ಕಲರ್. ಆ್ಯಂಡ್ ಇದಕ್ಕಿಂತ ಎಲ್ಲಿ ಜಾಸ್ತಿ ನೆಗ್ಲಿಜಿಬಲ್ ಎಲ್ಲಿ ಅಂದರೆ ಗ್ರೀನ್ ಕಲರ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ಬ್ಲೂ ಆ್ಯಂಡ್ ಸೆಕೆಂಡ್ ಫಸ್ಟ್ ಬ್ಲೂ ಸೆಕೆಂಡ್ ರೆಡ್ ಆ್ಯಂಡ್ ಲೀಸ್ಟ್ ಆರ್ ಲಾಸ್ಟ್ ಅಂದರೆ ಗ್ರೀನ್ ಕಲರ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಏನಂತ ಕರಿತೀವಿ, ಎಕ್ಸ್ಪೀರಿಮೆಂಟನ್ನೇ ನಾವು ಏನಂತ ಕರಿತೀವಿ ಅಂದರೆ ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮ್. ಏನಿದು ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮ್? ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮ್. ಏನಿದು ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮ್ ಅಂದರೆ ಈ ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮನ್ನು ಕೊಟ್ಟಂತಹ ಅಥವಾ ಒಂದು ಕಾಂಟ್ರಿಬ್ಯೂಷನ್, ಇದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? TW ಎಂಗಲ್ಮನ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಈ ಕ್ವಶನನ್ನು ಕೇಳ್ತಾರೆ, ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮನ್ನು ಕೊಟ್ಟಂತಹ ಸೈಂಟಿಸ್ಟ್ ಯಾರು ಅಥವಾ ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮ್ ಬಗ್ಗೆ ವಿವರಿಸಿದಂಥ ಸೈಂಟಿಸ್ಟ್ ಯಾರು ಅಂದರೆ TW ಎಂಗಲ್ಮನ್. ಏನಿದು TW ಎಂಗಲ್ಮನ್ನ ಫಸ್ಟ್ ಆ್ಯಕ್ಷನ್ ಸ್ಪೆಕ್ಟ್ರಮ್ ಅಂದರೆ ವೆರಿ ಸಿಂಪಲ್. ಯಾವ ಲೈಟಲ್ಲಿ ಜಾಸ್ತಿ ಫೋಟೋಸಿಂಥಸಿಸ್ ನಡೀತಾ ಇದೆ, ಯಾವ ಲೈಟು ಫೋಟೋಸಿಂಥಸಿಸ್ಗೆ ಸಹಾಯ ಮಾಡುತ್ತೆ, ಇನ್ ವಿಚ್ ಲೈಟ್ ಮೋರ್ ಆಕ್ಸಿಜನ್ ಈಸ್ ರಿಲೀಸ್ಡ್, ಇನ್ ವಿಚ್ ಲೈಟ್ ಮೋರ್ ಫುಡ್ ಈಸ್ ಪ್ರಿಪೇರ್ಡ್, ಇನ್ ವಿಚ್ ಲೈಟ್ ಮೋರ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್, ಸಚ್ ಸ್ಪೆಕ್ಟ್ರಮ್ ಈಸ್ ಕಾಲ್ಡ್ ಆಸ್ ಆಕ್ಷನ್ ಸ್ಪೆಕ್ಟ್ರಮ್. ಈ ಫಸ್ಟ್ ಆಕ್ಷನ್ ಸ್ಪೆಕ್ಟ್ರಮ್ ಅನ್ನು ಕೊಟ್ಟಂಥ ಸೈಂಟಿಸ್ಟ್ ಯಾರು? TW ಎಂಗಲ್ಮನ್.